ಮೀನ ರಾಶಿಯ ಸಂಪೂರ್ಣ ವರ್ಷ ಭವಿಷ್ಯ ನೋಡುವುದಾದರೆ ಗುರು ಸಂಚಾರವು ವರ್ಷ ಆರಂಭದಿಂದಲೇ ಮಿಥುನ ರಾಶಿಯಲ್ಲಿ, ನಂತರ 2 ಜೂನ್ 2026 ಕರ್ಕಟಕ ರಾಶಿಯಲ್ಲಿ ಹಾಗೂ ಅಕ್ಟೋಬರ್ 31, 2026 ಸಿಂಹ ರಾಶಿಯಲ್ಲಿ ಸಾಗುವುದರಿಂದ, ಹಾಗೆ ಶನಿ ಸಂಪೂರ್ಣ 2026 ಮೀನ ರಾಶಿಯಲ್ಲೇ ಇರುವುದರಿಂದ, ಜೊತೆಗೆ ರಾಹು ಕೇತು ಡಿಸೆಂಬರ್ 2026ರವರೆಗೆ ಈಗಿನ ಸ್ಥಿತಿಯಲ್ಲಿಯೇ ಮುಂದುವರಿಯುವುದರಿಂದ ಮೀನ ರಾಶಿಯಲ್ಲಿ ಈ ಕೆಳಕಂಡ ಪರಿಣಾಮಗಳನ್ನು ನೋಡಬಹುದು. ಈ ವರ್ಷವು ನಿಮ್ಮ ಆರ್ಥಿಕ ಜೀವನದಲ್ಲಿ ಕೆಲವು ಏರಿಳಿತಗಳನ್ನು ತರುತ್ತದೆ. ಆದಾಗ್ಯೂ ಹಣಕಾಸಿನ ಲಾಭದ ಸಾಧ್ಯತೆ ಇರುತ್ತದೆ. ವರ್ಷದ ಆರಂಭದಲ್ಲಿ ಸೂರ್ಯ, ಮಂಗಳ, ಬುಧ ಮತ್ತು ಶುಕ್ರರು ನಿಮ್ಮ 10ನೇ ಮನೆಯಲ್ಲಿರುತ್ತಾರೆ. ಇದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ. 12ನೇ ಮನೆಯಲ್ಲಿ ಗುರುವಿನ ದೃಷ್ಟಿ ಇರುವುದರಿಂದ ಖರ್ಚು ಕಡಿಮೆಯಾಗುತ್ತದೆ. ಆದರೆ 12ನೇ ಮನೆಯಲ್ಲಿ ರಾಹುವಿನ ಉಪಸ್ಥಿತಿಯಿಂದಾಗಿ ಖರ್ಚು ಹೆಚ್ಚಾಗುತ್ತದೆ. ಇದು ಡಿಸೆಂಬರ್ 5ರವರೆಗೆ 12ನೇ ಮನೆಯಲ್ಲಿ ಉಳಿಯುತ್ತದೆ. ಇದು ಅನಗತ್ಯ ಖರ್ಚುಗಳನ್ನು ಹೆಚ್ಚಿಸಬಹುದು. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳುಗಳಲ್ಲಿ ಉತ್ತಮ ಆರ್ಥಿಕ ಲಾಭಗಳು ಕಂಡುಬರುತ್ತವೆ. ಮೀನ 2026 ರಾಶಿ ಭವಿಷ್ಯ ಪ್ರಕಾರ ವ್ಯವಹಾರವು ಲಾಭವನ್ನು ತರುತ್ತದೆ. ವ್ಯವಹಾರದಲ್ಲಿನ ಹೂಡಿಕೆಗಳು ಆರ್ಥಿಕ ಲಾಭಗಳನ್ನು ತರುತ್ತವೆ ಮತ್ತು ನೀವು ಷೇರು ಮಾರುಕಟ್ಟೆಯಿಂದಲೂ ಲಾಭ ಪಡೆಯಬಹುದು. ವರ್ಷದ ಮಧ್ಯದಲ್ಲಿ ವೆಚ್ಚಗಳು ಹೆಚ್ಚಾಗುತ್ತವೆ. ಆದ್ದರಿಂದ ಈ ಸಮಯದಲ್ಲಿ ನೀವು ಜಾಗರೂಕರಾಗಿರಬೇಕು ಮತ್ತು ನಿಮ್ಮ ಹಣ ನಿರ್ವಹಣೆಯ ಬಗ್ಗೆ ಗಮನ ಹರಿಸಬೇಕು. ಶನಿ ವರ್ಷವಿಡೀ ನಿಮ್ಮ ರಾಶಿಯಲ್ಲಿದ್ದು ಮಿತ ಜೀವನ ನಡೆಸಲು ಸಲಹೆ ನೀಡುತ್ತಾನೆ. ಹೆಚ್ಚು ಶಿಸ್ತುಬದ್ಧರಾಗಿದ್ದಷ್ಟು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ನೀವು ಹೆಚ್ಚು ಯಶಸ್ಸನ್ನು ಸಾಧಿಸುವಿರಿ. ರಾಹು 12ನೇ ಮನೆಯಲ್ಲಿ ಮತ್ತು ಕೇತು ವರ್ಷವಿಡೀ ಅಂದರೆ ಡಿಸೆಂಬರ್ 5ರವರೆಗೆ 6ನೇ ಮನೆಯಲ್ಲಿ ಉಳಿಯುತ್ತಾರೆ. ಇದು ನಿಮ್ಮ ಆರೋಗ್ಯ ಸಮಸ್ಯೆಗಳನ್ನು ಹೆಚ್ಚಿಸಬಹುದು. ಕೊಬ್ಬು ಸಂಬಂಧಿತ ಕಾಯಿಲೆಗಳು, ಆಹಾರ ಸಂಬಂಧಿತ ಸಮಸ್ಯೆಗಳು, ಬೊಜ್ಜು ಸಮಸ್ಯೆ, ಹೆಚ್ಚಿದ ಕೊಲೆಸ್ಟ್ರಾಲ್, ಹೊಟ್ಟೆಗೆ ಸಂಬಂಧಿಸಿದ ಕಾಯಿಲೆಗಳು, ಅಜೀರ್ಣ, ಆಮ್ಲೀಯತೆ ಇತ್ಯಾದಿಗಳು ನಿಮ್ಮನ್ನು ತೊಂದರೆಗೊಳಿಸುತ್ತವೆ. ವರ್ಷದ ಆರಂಭದಿಂದಲೇ ನಿಮ್ಮ ಆರೋಗ್ಯವನ್ನು ಬಲಪಡಿಸುವತ್ತ ಗಮನ ಹರಿಸಬೇಕಾಗುತ್ತದೆ. ನಿಮ್ಮ ಆಹಾರದಲ್ಲಿ ಫೈಬರ್ ಭರಿತ ಆಹಾರ ನಿಯಮಿತವಾಗಿ ಸೇರಿಸಿಕೊಳ್ಳಬೇಕು. ಸಾಕಷ್ಟು ನೀರು ಕುಡಿಯುವುದರಿಂದ ಹೊಟ್ಟೆಯ ಕಾಯಿಲೆಗಳು ಕಡಿಮೆಯಾಗಬಹುದು. ಜೂನ್ 2ರವರೆಗೆ ಗುರು 4ನೇ ಮನೆಯಲ್ಲಿ ಕುಳಿತುಕೊಳ್ಳುತ್ತಾನೆ ಮತ್ತು ನಿಮ್ಮ 10ನೇ ಮನೆಯನ್ನು ನೋಡುತ್ತಾನೆ. ಇದರಿಂದಾಗಿ ಒಂದು ಕಡೆ ನೀವು ಉದ್ಯೋಗದಲ್ಲಿ ಲಾಭ ಪಡೆಯುತ್ತೀರಿ, ನೀವು ಹೊಸದನ್ನು ಕಲಿಯುವಿರಿ, ಸಮಸ್ಯೆಗಳು ಪರಿಹಾರವಾಗುತ್ತವೆ. ಆದರೆ ಕೆಲವೊಮ್ಮೆ ಕೆಲವು ವಿರೋಧಿಗಳು ನಿಮಗೆ ತೊಂದರೆ ನೀಡುತ್ತಾರೆ. ಜೂನ್ 2ರಿಂದ ಅಕ್ಟೋಬರ್ 31ರ ನಡುವೆ ಗುರುವು 5ನೇ ಮನೆಗೆ ಪ್ರವೇಶಿಸುವುದರಿಂದ ಉದ್ಯೋಗ ಬದಲಾಯಿಸಲು ಬಯಸಿದರೆ ಈ ಸಮಯದಲ್ಲಿ ನಿಮಗೆ ಉತ್ತಮ ಸಂಬಳದ ಉದ್ಯೋಗ ಸಿಗಬಹುದು. ಇದರಿಂದಾಗಿ ನಿಮ್ಮ ಆರ್ಥಿಕ ಸ್ಥಿತಿಯು ಬಲಗೊಳ್ಳುತ್ತದೆ. ವರ್ಷದ ಕೊನೆಯ 2 ತಿಂಗಳುಗಳಲ್ಲಿ ನೀವು ಕೆಲಸದಲ್ಲಿ ಘರ್ಷಣೆಗಳು ಮತ್ತು ಪೈಪೋಟಿಗಳ ಬಗ್ಗೆ ಜಾಗರೂಕರಾಗಿರಬೇಕು. ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಸಮಸ್ಯೆಗಳು ಹೆಚ್ಚಾಗಲು ಬಿಡಬೇಡಿ. ಈ ವರ್ಷದ ಆರಂಭವು ವ್ಯವಹಾರದಲ್ಲಿರುವವರಿಗೆ ಅನುಕೂಲಕರವಾಗಿರುತ್ತದೆ. ನೀವು ನಿಮ್ಮ ವ್ಯವಹಾರವನ್ನು ನಿಗದಿತ ವೇಳಾಪಟ್ಟಿಯೊಂದಿಗೆ ಮಾಡಿದರೆ ನಿಮ್ಮ ಯೋಜನೆಗಳು ಯಶಸ್ವಿಯಾಗುತ್ತವೆ. ವರ್ಷದ ಕೊನೆಯ ತ್ರೈಮಾಸಿಕದಲ್ಲಿ ನೀವು ಎಚ್ಚರಿಕೆಯಿಂದಿರಬೇಕು ಮತ್ತು ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಬೇಕು. ವಿದ್ಯಾರ್ಥಿಗಳು ತುಂಬಾ ಕಠಿಣವಾಗಿ ಸುದೀರ್ಘ ಯೋಜನೆ ರೂಪಿಸಬೇಕಾಗುತ್ತದೆ. ನೀವು ವಿದೇಶದಲ್ಲಿ ಅಧ್ಯಯನ ಮಾಡಲು ಬಯಸಿದರೆ ಈ ವರ್ಷ ಮಧ್ಯದಲ್ಲಿ ಯಶಸ್ಸನ್ನು ತರುತ್ತದೆ. ಕುಟುಂಬ ಜೀವನ ಸ್ವಲ್ಪ ಒತ್ತಡದಿಂದ ಕೂಡಿರುತ್ತದೆ, ಹಾಗೆ ಸ್ವಲ್ಪ ಹೊಸ ಪರಿಚಯ ಆಗುವ ಸಾಧ್ಯತೆ ಕೂಡ ಇದೆ. ಹಾಗೆ ಮೀನ ರಾಶಿಯವರು ಹೊಸ ವಾಹನ ಅಥವಾ ಸೈಟ್ ಮನೆ ಮಾಡುವ ಯೋಗ ಕೂಡ ಇದೆ. ಆದರೆ ಇದೆಲ್ಲ ನಿಮ್ಮ ದಶೆ ಮತ್ತು ಅಂತರ ದಶೆಗೆ ಅನ್ವಯಿಸುತ್ತದೆ. ವಿದೇಶಿ ಪ್ರವಾಸ ಯೋಗ ಕೂಡ ಇದೆ. ಇಲ್ಲಿ ನೀವು ವಿಶೇಷವಾಗಿ ಆರೋಗ್ಯದ ಬಗ್ಗೆ ಕಾಳಜಿ, ಖರ್ಚು ವೆಚ್ಚದ ಬಗ್ಗೆ ನಿಗಾ ವಹಿಸಬೇಕು. ಕಾರಣ ಸಾಡೆ ಸಾತಿ ಇರುವುದರಿಂದ ಇವುಗಳನ್ನು ನಿಭಾಯಿಸಲು ಕಷ್ಟವಾಗುತ್ತದೆ. ಯಾವುದೇ ಅನ್ನೆಸೆಸರಿ ಲೋನ್ಸ್ ತಪ್ಪಿಸುವುದು ಉತ್ತಮ. ಪ್ರಮೋಷನ್ ಅಥವಾ ಪೊಸಿಷನ್ ಚೇಂಜ್ ಆಗುವ ಸಾಧ್ಯತೆ ಇದೆ. ಹಾಗೆ ಕೆಲಸದ ಸ್ಥಳದಲ್ಲಿ ಎಷ್ಟೇ ಸಮಸ್ಯೆಗಳು ಇದ್ದರೂ ನೀವಾಗಿ ಕೆಲಸ ಬಿಡಬೇಡಿ. ಕಾರಣ ಸಾಡೆ ಸಾತಿ ಇರುವುದರಿಂದ ಮತ್ತೆ ಕೆಲಸ ಸಿಕ್ಕುವುದು ಕಷ್ಟವಾಗುತ್ತದೆ. ಷೇರು ಮಾರುಕಟ್ಟೆಯಲ್ಲಿ ವ್ಯವಹಾರ ಮಾಡುವರು ತುಂಬ ಎಚ್ಚರಿಕೆ ಅಗತ್ಯ. ವರ್ಷದ ಮೊದಲು ಕೆಲವು ತಿಂಗಳು ಲಾಭ ಬಂದರೂ ನಂತರದಲ್ಲಿ ನಷ್ಟವಾಗುತ್ತದೆ. ಪಾರ್ಟ್ನರ್ಶಿಪ್ನಲ್ಲಿ ರಾಹು ಕಾರಣ ಮಿಸ್ಅಂಡರ್ಸ್ಟ್ಯಾಂಡ್ ಆಗಬಹುದು, ಜಾಗ್ರತೆ. ಗುರುವಿನ ಕಾರಣದಿಂದ ಸೂಕ್ತ ಅವಿವಾಹಿತರಿಗೆ ಮದುವೆಗೆ ಸೂಕ್ತ ಸಮಯ. ಪರಿಹಾರ ಮಾರ್ಗ ಮೀನ ರಾಶಿಯವರಿಗೆ ಹೀಗಿದೆ. ಓಂ ನಮೋ ನಾರಾಯಣಾಯ ಜಪ, ಶನಿ ಶಾಂತಿ, ಹನುಮಾನ್ ಚಾಲೀಸಾ, ಶ್ವೇತ ಬಟ್ಟೆ ದಾನ, ಮಂಗಳವಾರ ಉಪವಾಸ ಪ್ರಯೋಜನಕಾರಿ. ಇದರ ಜೊತೆಗೆ ದೈಹಿಕ ಚಟುವಟಿಕೆ ತೀರಾ ಅಗತ್ಯವಾಗಿದೆ. ಇನ್ನು ಉತ್ತಮ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ.
ಸೂಚನೆ ನಿಮ್ಮ ರಾಶಿಯ ಒಳ್ಳೆಯದು ಅಥವಾ ಕೆಟ್ಟದು ನಿಮ್ಮ ದಶೆ ಮತ್ತು ಅಂತರ ದಶೆಗೆ ಅನ್ವಯಿಸುತ್ತದೆ. ಅದನ್ನು ತಿಳಿಯಲು ಸಂಪರ್ಕಿಸಿ. ಆಚಾರ್ಯ ಸತ್ಯನಾರಾಯಣ, ಶಿವಮೊಗ್ಗ. ನಮಸ್ಕಾರ.